ಮತ್ತು ಎಸ್ ಜನ ಹೆಚ್ಚು ಕಡಿಮೆ ಸಮೀಪದಲ್ಲೇ ಬದುಕೊಂಡು ಒಬ್ಬರಿಗೊಬ್ಬರು ನೆರವಾಗ್ತಾ ಬಂದಂಥ ಸಮುದಾಯವರು. ಅವರಲ್ಲೂ ಇತ್ತೀಚೆಗೆ ಸ್ವಲ್ಪ ಅಕ್ಷರ ಜ್ಞಾನದಿಂದ ತಿಳುವಳಿಕೆಯಿಂದ ಒಂದು ಸ್ವಲ್ಪ ಜ್ಞಾನದ ಆಗ್ಯದ. ಆದರೂ ಸಹಿತ ಇನ್ನೂ ಪೂರ್ಣ ಪ್ರಮಾಣದಲ್ಲೇ ಅವರಲ್ಲಿ ಜಾಗೃತಿ ಆಗ್ಯದ ಅನ್ನೋದಕ್ಕೆ ಆಗಲಾರಂಥ ಸ್ಥಿತಿ ಅದ. ಯಾಕಪ್ಪ ಅಂದರೆ ಇತ್ತೀಚೆಗೆ ನೋಡ್ರಿ, ಈ ಲಕ್ನೋದಲ್ಲೇ ಉತ್ತರ ಪ್ರದೇಶದ ಏನಪ್ಪ ಈ ಬಸ್ತಿ ಜಿಲ್ಲೆಯಲ್ಲಿ ಒಂದೇನೋ ಹುಡುಗರು ಏನೋ ಆದಂಥ ಘಟನೆಯಿಂದ ಆ ಒಬ್ಬ ದಲಿತ ಹುಡುಗನ ಮೇಲೆ ಒಂದ ಮಾಡಿದ್ದನ್ನು ನೋಡಿ ಆ ಹುಡುಗ ತನಗೆ ಆದಂಥ ಅಪಮಾನವನ್ನು ಪೊಲೀಸರು ರಿಪೋರ್ಟ್ ಮಾಡಿದ್ರು. ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನೋಡ್ತಾ ಇದ್ವಿ ನಾವಿಲ್ಲಿ. ಇಲ್ಲ ಪೊಲೀಸರ ನಿಷ್ಕ್ರಿಯತೆ ಆಗಿರ್ಬೋದು, ಸಮಾಜದ ನಮ್ಮದು ದೂರೀಕರಣ ಆಗಿರ್ಬೋದು, ಸಮಾಜದ ದೂರಿಟ್ಟು ನೋಡೋ ದೃಷ್ಟಿಕೋನ ಆಗಿರ್ಬೋದು, ಇವತ್ತು ಈ ಒಂದು ಸಮುದಾಯಕ್ಕೆ ಪೆಟ್ಟು ಕೊಡ್ತಾ ಇದ್ದಾವೆ. ಹೀಗಾಗಿ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಮೇಲ್ವರ್ಗೀಯರ ವಿರೋಧವಾಗಿ, ಮೇಲ್ವರ್ಗದ ವಿರೋಧವಾಗಿ ಈ ದಲಿತ ಸಮುದಾಯಗಳಲ್ಲೇ, ಅದರ ಜೊತೆಗೆ ಹಿಂದುಳಿದ ಸಮುದಾಯಗಳಲ್ಲೇ ಮತ್ತು ಮೈನಾರಿಟಿ ಸಮುದಾಯಗಳಲ್ಲೇ ಹೆಚ್ಚು ಸಾಮೀಪ್ಯ ಹೆಚ್ಚಾಗಲಿಕ್ಕೆ. ಇದಕ್ಕೆ ಕಾರಣ ನಾವು ಇಡುತ್ತಿರುವಂಥ ಹೆಜ್ಜೆಗಳು. ಇವತ್ತು ಈ ವಿರೋಧವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರೋದು ನೋಡಿದರೆ ಇದು BJPಗೆ ಮುಂದಿನ ದಿನಗಳಲ್ಲಿ ಕಂಟಕ ಆಗೋದು ಎಲ್ಲ ಮಾತಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಹೀಗಾಗಿನ ಇತ್ತೀಚೆಗೆ ಒಂದು ಸ್ವಲ್ಪ RSS ಮುಖಂಡರು, ನಿಮಗೆ ಗೊತ್ತಿದೆ, ಮೋಹನ್ ಭಾಗವತರು ವಿಶೇಷವಾಗಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಎಲ್ಲ ಗುಡಿಗಳಲ್ಲಿ ನೀವು ಏನಪ್ಪ ಅಂದರೆ ಎಲ್ಲ ಮಸೀದಿಗಳಲ್ಲಿ ಗುಡಿಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡ್ರಿ ಅನ್ನುವಂಥದ್ದು ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ನಿಧಾನಕ್ಕೆ OBC ಮತ್ತು SC ST ನಮ್ಮಿಂದ ದೂರ ಆದರೆ ನಾವು ಅಧಿಕಾರ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮತ್ತು ನಮ್ಮ RSS ಸಂಘಟನೆ ಪಾತ್ರ ಏನು ಉಳಿಲಿಕ್ಕಿಲ್ಲ ಅನ್ನೋ ಭಯನೂ ಅವ್ರಿಗೆ ಕಾಡ್ಲಿಕ್ಕತ್ತದ. ಇನ್ನುಳಿದ ಹಿಂದುತ್ವವಾದಿಗಳು ವಾದ ಮಾಡ್ತಾ ಇದ್ದಾರೆ, ಇಲ್ಲ ಅಂತೆಲ್ಲ ಹಿಂದೂಗಳೆಲ್ಲ ಒಂದು ಆಗಬೇಕು ಹಾಗೆ ಹೀಗೆ ಅಂತೇಳಿ. ಬಟ್ ಹಿಂದೂಗಳಂದರೆ ಯಾರಿಲ್ಲ, ಕೇವಲ ಮೇಲ್ವರ್ಣೀಯ ಜನನ ಮೇಲ್ಜಾತಿಯವರ ಉಳಿದವರಲ್ವಾ ಅನ್ನುವಂಥ ಪ್ರಶ್ನೆ ನಿಧಾನಕ್ಕೆ ಅವರು ಜಾಗೃತಾಗಿ ಅವ್ರು ಒಂದಾಗ್ತಾಯಿದ್ದಾರೆ. ಅದರ ಸಂಕೇತನೇ ಇವತ್ತು ಅವರು ಏನೋ ಒಂದು ಏನಪ್ಪ ಮಾತಿನ ಹೋಗೋದಲ್ಲಿ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಥವಾ ಅವ್ರ ಒಳಗಿನ ನಿಜವಾದ ವ್ಯಕ್ತಿತ್ವ ನಂಗೆ ಬಂದಿರ್ಬೋದು. ಯಾಕಂದ್ರೆ ಹಂಗೆ ಹೇಳ್ತಾರಪ್ಪ ಅಂತಂದ್ರೆ, ಇವತ್ತು ಅಂಬೇಡ್ಕರ್ ಹೆಸರು ತೊಗೊಳ್ಳೋದು ಒಂದು ಫ್ಯಾಷನ್ ಆಗ್ಯದ. ಅದರ ಬದಲೇ ದೇವ್ರ ಹೆಸರು ತೊಗೊಂಡಿದ್ರೆ ಸ್ವರ್ಗ ಸಿಗ್ತಿತ್ತು, ಮುಕ್ತಿ ಸಿಗ್ತಿತ್ತು ಅನ್ನೋಂಥ ಮಾತು ನೋಡಿದಾಗ ಅಂದ್ರೆ ಒಂದು ರೀತಿ ಖಂಡನೆ ಮಾಡಿದಂಗೆ ಅದ ಅಂಬೇಡ್ಕರ್ ಅವ್ರನ್ನ. ಅದಕ್ಕಾಗಿ ಒಂದು ಇಡೀ ದೇಶ ತುಂಬ ನಮ್ಮ ಹಿಂದುಳಿದಷ್ಟೇ ಅಲ್ಲ, ದಲಿತರಷ್ಟೇ ಅಲ್ಲ, ಎಲ್ಲರೂ ಒಂದಾಗಿ ಈ ಅವರ ವಿರುದ್ಧವಾಗಿ ಎದ್ದು ನಿಲ್ತಾ ಇದ್ದಾರೆ.